ಗವರ್ನರ್ ವರ್ಸಸ್ ಗವರ್ನಮೆಂಟ್ ಪಾಲಿಟಿಕ್ಸ್ ನಾಳೆ ನಡೆಯಲಿರುವ ರಾಜ್ಯಪಾಲರ ಭಾಷಣದಲ್ಲೂ ಜೋರಾಗುವ ಸಾಧ್ಯತೆ ಇದೆ. ಜಂಟಿ ಅಧಿವೇಶನದ ಭಾಷಣವನ್ನ 2 ಪದಗಳಲ್ಲಿ ಮುಗಿಸಿದ್ದ ರಾಜ್ಯಪಾಲರು ಈಗ ಗಣರಾಜ್ಯೋತ್ಸವ ಭಾಷಣವನ್ನ ಸಹ ಯಥಾವತ್ತು ಓದಲು ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಗಣರಾಜ್ಯೋತ್ಸವ ಭಾಷಣದಲ್ಲೂ ಗವರ್ನರ್ ವರ್ಸಸ್ ಗವರ್ನಮೆಂಟ್. ನಾಳೆ ಸರ್ಕಾರದ ಸ್ಕ್ರಿಪ್ಟ್ ಅನ್ನ ಗೆಹ್ಲೋಟ್ ಓದೋದು ಡೌಟ್. ಜಂಟಿ ಅಧಿವೇಶನದಲ್ಲಿ ಸರ್ಕಾರ ರೆಡಿ ಮಾಡಿಕೊಟ್ಟಿದ್ದ ಭಾಷಣ ಓದದೆ ತಾವೇ ತಯಾರಿ ಮಾಡಿಕೊಂಡು ಬಂದಿದ್ದ 4 ಸಾಲು ಓದೋ ಮೂಲಕ ತಾವರ್ ಚಂದ್ ಗೆಹ್ಲೋಟ್ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ್ರು. ಕೇವಲ 2 ಸಾಲು ಭಾಷಣ ಓದಿ ರಾಜ್ಯಪಾಲರು ಹೊರಟಿದ್ದಕ್ಕೆ ಸದನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ರಾಜ್ಯಪಾಲರ ಈ ಸಂಘರ್ಷ ನಾಳೆ 2ನೇ ಪಾರ್ಟ್ ಬರುತ್ತಾ ಅನ್ನೋ ಡೌಟ್ ಶುರುವಾಗಿದೆ. ಗಣರಾಜ್ಯೋತ್ಸವ ದಿನದ ಪ್ರಯುಕ್ತ ಸರ್ಕಾರದ ಸಾಧನೆ ಮತ್ತು ಗುರಿಗಳ ಬಗ್ಗೆ ರಾಜ್ಯದ ಜನರಿಗೆ ಸಂದೇಶವನ್ನ ತಮ್ಮ ಭಾಷಣದ ಮೂಲಕ ಕೊಡಬೇಕು. ಇದಕ್ಕೆ ಈಗಾಗಲೇ ಭಾಷಣದ ಪ್ರತಿಯನ್ನ ಸರ್ಕಾರ ರಾಜಭವನಕ್ಕೆ ರವಾನಿಸಿದೆ. ಆದರೆ ಸರ್ಕಾರದ ಪ್ರತಿ ನೋಡಿ ಕೆಲ ಬದಲಾವಣೆಗಳನ್ನ ಮಾಡಿಕೊಂಡು ಓದುವ ಸಂದೇಶವನ್ನ ಕೊಟ್ಟಿದ್ದಾರೆ. ನಾಳೆ ರಾಜ್ಯಪಾಲರು ಸರ್ಕಾರದ ಯಥಾವತ್ತಾಗಿ ಭಾಷಣ ಓದಲು ಹಿಂದೇಟು ಹಾಕ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸುಮ್ಮನೆ ಆರೋಪ ಹಾಗೂ ನರೇಗಾ ಯೋಜನೆ ಹೆಸರು ಬದಲಾವಣೆ ವಿಚಾರ ಪ್ರಸ್ತಾಪ ಮಾಡಿದ್ರೆ ಓದೋದಿಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ. ನಾಳೆ ರಾಜ್ಯಪಾಲರ ಭಾಷಣದಲ್ಲಿ ಹೆಚ್ಚು ಬದಲಾವಣೆ ಮಾಡಿ ಓದಿದ್ದೆಯಾದ್ರೆ ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧ ಮುಗಿ ಬೀಳೋದು ಗ್ಯಾರಂಟಿ. ಈಗ ಸಣ್ಣದಾಗಿ ಹಚ್ಚಿಕೊಂಡಿರುವ ಬೆಂಕಿ ಇನ್ನಷ್ಟು ದೊಡ್ಡದಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎನ್ನಲಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.